ಹಲೋ ಫ್ರೆಂಡ್ಸ್, ಹ್ಯಾಪಿ ಸಂಡೇ ಎಲ್ರಿಗೂ. ಹ್ಯಾಪಿ ಸಂಡೇ. ಇವತ್ತು ನಮ್ಮನೆ ಸಂಡೇ ಸ್ಪೆಷಲ್ ಅಂತ ನೋಡೋಣ. ಬನ್ನಿ ಏನಿದೆ ಅಂತ ನೋಡೋಣ. 1 kg ಮಟನ್ ತಗೊಂಡಿದ್ದೀನಿ ಬಿರಿಯಾನಿಗೆ. 2 kg ಚಿಕನ್ ತಗೊಂಡಿದ್ದೀನಿ. ಅದನ್ನ ಹಾಫ್ ಚಿಕನ್ ಫ್ರೈ ಮಾಡ್ತೀನಿ, ಹಾಫ್ ಹರಿಯಾಳಿ ಚಿಕನ್ ಕಬಾಬ್ ಅಂಡ್ ಫುಲ್ ಬನಾನಾ ಲೀಫ್ ಫಿಶ್ ಫ್ರೈ ಮಾಡೋಣ ಅಂತ ರೆಸಿಪಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ಸ್ಪೆಷಲ್ ಫಾರ್ ಸಂಡೇ ಇನ್ ಅವರ್ ಹೌಸ್. ಸೊ ಬನ್ನಿ ಫ್ರೆಂಡ್ಸ್, ಒಂದೊಂದು ಐಟಮ್ಸ್ ತೋರಿಸ್ತೀನಿ ಹೆಂಗ್ ಮಾಡ್ತಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಬಿರಿಯಾನಿಗೆ ಫಸ್ಟ್ ಮಟನ್ ತೊಳ್ಕೊಂಡಿದ್ದೀನಿ. ಇದನ್ನ 1 ವಿಸಿಲ್ ಕೂರಿಸ್ಕೊತೀನಿ. ಸೊ ಫ್ರೆಂಡ್ಸ್, ಇವಾಗ ಹರಿಯಾಳಿ ಕಬಾಬ್ ಅಂದ್ರೆ ಗ್ರೀನ್ ಕಬಾಬ್ ಮಾಡೋದಕ್ಕೆ ನಾನು ಹಾಫ್ 1 kg ಹಾಫ್ ಚಿಕನ್ ತಗೊಂಡಿದ್ದೀನಿ. ಅಂದ್ರೆ 1 kg ತಗೊಂಡಿದ್ದೀನಿ. 1 kg ಚಿಕನ್ ಫ್ರೈ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 1 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ, 10 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅರ್ಧ ಕಟ್ಟಾಗಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ, ಒಂದ್ ಇಡಿ ಆಗಷ್ಟು ಪುದೀನ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಏನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ನೋ ಅದನ್ನ. ಮೇನ್ ಅಂದ್ರೆ ಇದಕ್ಕೆ ನೀರು ಹಾಕ್ಬಾರ್ದು, ವಿತೌಟ್ ವಾಟರ್ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗಷ್ಟು ಕಾರ್ನ್ಫ್ಲವರ್, 1 ಮೊಟ್ಟೆ ತಗೊಂಡಿದ್ದೀನಿ, 1 ಸ್ಪೂನ್ ಆಗಷ್ಟು ಸಾಲ್ಟ್ ಅಂಡ್ 1 ಲೆಮನ್ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಬಿಟ್ಟು ಇದನ್ನ ಮ್ಯಾರಿನೇಟ್ ಮಾಡಕ್ ಇದಾಗಿದೆ. ಇದು ಫ್ರಿಜ್ ಅಲ್ಲಿ 1 ಅವರ್ ಮ್ಯಾರಿನೇಟ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಚಿಕನ್ ಮಾಡ್ಕೋತಿದ್ದೀನಿ. ಚಿಕನ್ ಫ್ರೈ ಮಾಡ್ಕೋತಿದ್ದೀನಿ. ವೆರಿ ಸಿಂಪಲ್, ಮನೇಲಿ ಯಾವ ಟಕ್ಕಂತ ಆಗುತ್ತಲ್ಲ ಆ ತರ ಮಾಡ್ಕೋತಿದ್ದೀನಿ ಅಷ್ಟೇ. ಈಗ ತುಂಬಾ ಐಟಮ್ಸ್ ಇರೋದ್ರಿಂದ ಚಿಕನ್ ಫ್ರೈ ಮಾತ್ರ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೋತಿದ್ದೀನಿ. ಸೊ ಬಾಣ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬಾಣ್ಲಿಗೆ 1 ಕಪ್ ಆಗಷ್ಟು ಆಯಿಲ್ ಹಾಕೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ, ಒಂದ್ 5 ಆಗಷ್ಟು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು. ಯಾವತ್ತು ಚಿಕನ್ಗೆ ಸ್ವಲ್ಪ ಕ್ರಿಸ್ಪಿ ಆಗೋ ತರ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈಗೆ. ಕರಿಬೇವೆಲ್ಲ ಕ್ಲೀನ್ ಫ್ರೈ ಆಗಿದೆ. ಸ್ವಲ್ಪ ಆನಿಯನ್ ಆಡ್ ಮಾಡ್ಕೊತೀನಿ. ಆನಿಯನ್ ಎಲ್ಲ ಕ್ಲೀನ್ ಫ್ರೈ ಆಗಿದೆ. ಈಗ 1 ಟೊಮ್ಯಾಟೊ ತಗೊಂಡಿದ್ದೀನಿ. ನೀಟಾಗಿ ಕುಕ್ ಆಗಿದೆ. ಈಗ 1 kg ಚಿಕನ್ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಚಿಕನ್ಗೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಆಡ್ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಆಗಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ. 2 ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಆಡ್ ಮಾಡ್ಕೊತೀನಿ. 1 ಸ್ಪೂನ್ ಗರಂ ಮಸಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಕುಕ್ ಆಗಲಿ. ಸೊ ಫ್ರೆಂಡ್ಸ್, ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ವಾಟರ್ ಆಡ್ ಮಾಡ್ಕೊತೀನಿ, ಚಿಕನ್ ನೀಟಾಗಿ ಕುಕ್ ಆಗೋದಕ್ಕೆ. ಸೊ ಫ್ರೆಂಡ್ಸ್, ಈ ಚಿಕನ್ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಚಿಕನ್ ಆಗಷ್ಟರಲ್ಲಿ ನಾವು ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ. ಬಿರಿಯಾನಿಗೆ ಕಡಾಯಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 kg ಬಿರಿಯಾನಿಗೆ ಆಗಷ್ಟು ಕಡಾಯಿ ಇದು. ಇದಕ್ಕೆ ಆಯಿಲ್ ಆಡ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಇವಾಗ ಪಲಾವ್ ಸಾಮಾನು ಹಾಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನಕಾಯಿ, ಕಸ್ತೂರಿ ಮೇಥಿ. ಸೊ ಫ್ರೆಂಡ್ಸ್, ಆಗಿದೆ. ಇದಕ್ಕೆ ಆನಿಯನ್ಸ್ ಮೀಡಿಯಂ ಸೈಜ್ 3 ಆನಿಯನ್ಸ್ ತಗೊಂಡಿದ್ದೀನಿ. ಒಂದ್ ಇಡೀ ಪುದೀನ ಹಾಕೋತಿದ್ದೀನಿ. ಟೊಮೆಟೊ ಆಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಮೀಡಿಯಂ ಸೈಜ್ ಆಗಿ ಇರೋದು 3 ಟೊಮೆಟೊ ಆಡ್ ಮಾಡ್ಕೊಂಡಿದ್ದೀನಿ. ಸಾಲ್ಟ್ 2 ಸ್ಪೂನ್ ಹಾಕೊಂಡಿದ್ದೀನಿ.
ಈಗ ಟೊಮೆಟೊ ಕುಕ್ ಆಗಲಿ. ಸೊ ಫ್ರೆಂಡ್ಸ್, ಒಂದ್ ಕಡೆ ಬಿರಿಯಾನಿ ರೆಡಿ ಆಗ್ತಿದೆ, ಇನ್ನೊಂದ್ ಕಡೆ ಚಿಕನ್ ಫ್ರೈ ರೆಡಿ ಆಗ್ತಿದೆ. ಸೊ ಎರಡು ಕುಕ್ ಆಗೋಷ್ಟರಲ್ಲಿ ನಾನು ಫಿಶ್ ಫ್ರೈಗೆ ರೆಡಿ ಮಾಡ್ಕೊತಿದ್ದೀನಿ. ಒಂದ್ 15 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಜೀರಿಗೆ. ಸೊ ಇದೆಲ್ಲ ಮಿಕ್ಸಿ ಮಾಡ್ಕೊತೀನಿ. ಸೊ ನಾವೇನ್ ಗ್ರೈಂಡ್ ಮಾಡ್ಕೊಂಡಿದೀವೋ ಅದಕ್ಕೆ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಆಡ್ ಮಾಡ್ಕೋತಾ ಇದ್ದೀನಿ. ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಆಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ಒಂದೊಂದು ಫಿಶ್ಗೆ ಆಡ್ ಮಾಡ್ಕೋತೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಅದು ಮ್ಯಾರಿನೇಟ್ ಆಗಲಿ. ಈಗ ನಾವೇನ್ ಪೇಸ್ಟ್ ಮಾಡ್ಕೊಂಡಿಲ್ವೋ ಅದನ್ನ ಇದು ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಆಗಿ. ಫ್ರೆಂಡ್ಸ್, ಇದಕ್ಕೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಚಿಕನ್ ಫ್ರೈ ಆಲ್ಮೋಸ್ಟ್ ಆಗಿದೆ. ಸೊ ಇದು ಎತ್ತಿಟ್ಕೋತಾ ಇದ್ದೀನಿ. ಇದು ಆಫ್ ಮಾಡ್ಕೊಳ್ಳೋಣ. ಈಗ ಬಿರಿಯಾನಿಗೆ 1 ಕಪ್ ಆಗಷ್ಟು ಕರ್ಡ್ ತಗೊಂಡಿದ್ದೀನಿ. ಮಟನ್ ಮಾತ್ರ ಈಗ ಆಡ್ ಮಾಡ್ಕೊತಾ ಇದ್ದೀನಿ. ಈಗ 2 ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಹಾಕೊಂಡಿದ್ದೀನಿ. 3 ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದ್ದೀನಿ. ಮಸಾಲ ಹಾಕೊಂಡಿದ್ದೀನಿ. ಈಗ ಗರಂ ಮಸಾಲ ಹಾಕೊಂಡು ನೀಟಾಗಿ ಮಟನ್ ಫ್ರೈ ಮಾಡ್ಕೊತಿದ್ದೀನಿ. ಸೊ ದಟ್ ಮಟನ್ ಎಲ್ಲ ಕ್ಲೀನಾಗಿ ಉಪ್ಪು ಖಾರ ಹಿಡಿಲಿ ಅಂತ ಅಂದ್ಬಿಟ್ಟು ಈಗ ನೀಟಾಗಿ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಮತ್ತೆ ಪುದೀನ ಆಡ್ ಮಾಡ್ಕೊತಿದ್ದೀನಿ ಮಟನ್ಗೆ. ನಾನು ಲಾಸ್ಟಲ್ಲಿ ಆಡ್ ಮಾಡಲ್ಲ, ಸ್ಟಾರ್ಟಿಂಗ್ ಆಡ್ ಮಾಡ್ಕೊತೀನಿ ನಾನು. ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ನಾವು ಅಕ್ಕಿ ಏನು ತೊಳೆದಿಟ್ಕೊಂಡಿದ್ವು ಅದನ್ನ ನಾನು ಆಡ್ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಅಕ್ಕಿನ ಒಂದು 10 to 15 ಮಿನಿಟ್ ನೆನೆ ಹಾಕಿಟ್ಕೊಂಡಿದ್ದೀನಿ ನಾನು. ತೊಳೆದ್ಬಿಟ್ಟು ಅದನ್ನ ಈಗ ಈ ಮಟನ್ ಏನ್ ಫ್ರೈ ಮಾಡ್ಕೊಂಡಿದ್ವು ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕೊಂಡು ಕ್ಲೀನಾಗಿ ಆ ಫ್ರೈ ಜೊತೆನೆ ಈ ಅಕ್ಕಿನ ಏನ್ ಹಾಕೊಂಡಿದ್ವೋ ನಾವು ಅದನ್ನ ಕ್ಲೀನಾಗಿ ಹುರ್ಕೋತಾ ಇದೀನಿ. ಈ ಪ್ರಾಸೆಸ್ ನಾವು ಮಾಡೋದ್ರಿಂದ ನಮ್ಗೆ ಅಕ್ಕಿ ಹುಡಿಯಾಗಿ ಬರುತ್ತೆ ಅನ್ನ, ಮತ್ತೆ ಅಂಟ್ಕೊಳ್ಳಲ್ಲ. ಆದ್ಮೇಲೆ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ನೀರ್ ಎಷ್ಟು ಬೇಕೋ ಅಷ್ಟು ಸೂಪ್ ನೀರ್ ಫಸ್ಟ್ ಆಡ್ ಮಾಡ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ಅದ ನೋಡ್ಕೊಂಡು ನಾನು ನೀರ್ ಆಡ್ ಮಾಡ್ಕೊತೀನಿ. 1 ಗ್ಲಾಸ್ ಅಕ್ಕಿ ತಗೊಂಡು ನಾನು 2 ಗ್ಲಾಸ್ ನೀರ್ ಹಾಕೋತೀನಿ. ಸ್ವಲ್ಪ ಒಂದು 1/4 ಗ್ಲಾಸ್ ಆಗಷ್ಟು ನಾನು ಕಡಿಮೆ ತಗೋತೀನಿ. ಸೊ ಬಿರಿಯಾನಿ ಎಲ್ಲ ಆಗ್ತಿದೆ. ಈಗ ಫಿಶ್ ಫ್ರೈಗೆ ನಾನು ರೆಡಿ ಮಾಡ್ಕೊತಿದ್ದೀನಿ. ಫಿಶ್ ಗ್ರಿಲ್ ಫ್ರೈಗೆ ಇದಕ್ಕೆ ಸಿಲ್ವರ್ ಕವರ್ ತಗೊಂಡು ಸಿಲ್ವರ್ ಪೇಪರ್ ತಗೊಂಡು ಅದಕ್ಕೆ ಫಿಶ್ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಿಂಗೆ ಫಿಶ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ ಬಾಳೆ ಎಲೆ ಸುತ್ಕೊಂಡು ಈ ಸಿಲ್ವರ್ ಪೇಪರ್ ಏನಿದೆಯೋ ಅದನ್ನ ಫೋಲ್ಡ್ ಮಾಡ್ತಿದ್ದೀನಿ. ಈಗ ಈ ಫಿಶ್ ನ ಒಂಥರ ಹೈ ಫ್ಲೇಮ್ ಇಟ್ಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 1 ಸೈಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಂದಾದ್ಮೇಲೆ ಒಂದು 5 ಮಿನಿಟ್ಸ್ ಸೆಕೆಂಡ್ ಸೈಡ್ 5 ಮಿನಿಟ್ಸ್ ಕುಕ್ ಮಾಡಿ. 1 ಸೈಡ್ ಕುಕ್ ಆಗಿದೆ. ಸೊ ಇನ್ನೊಂದು ಸೈಡ್ ಫ್ಲಿಪ್ ಮಾಡ್ಕೊಂಡು ಇದನ್ನ ನಾನು ಬೇಯಿಸ್ಕೊತಿದ್ದೀನಿ ಅದನ್ನ ಫಿಶ್ ನ. ಸೊ ಇನ್ನೊಂದ್ ಕಡೆ ಬಿರಿಯಾನಿ ಫುಲ್ ರೆಡಿ ಆಗಿದೆ. ಈಗ ಇಟ್ ಇಸ್ ಆಲ್ಮೋಸ್ಟ್ ಡನ್. ಬಿರಿಯಾನಿ ಇಟ್ಸ್ ರೆಡಿ. ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಗಾರ್ನಿಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನ ಸೊ ಹಾಕೊಂಡು ಕಸ್ತೂರಿ ಮೇಥಿನ ಮೈಲ್ಡ್ ಮಿಕ್ಸ್ ಕೊಟ್ರೆ ಅವರ್ ಬಿರಿಯಾನಿ ಇಸ್ ರೆಡಿ. ಇಟ್ ಇಸ್ ಡನ್. ಸೊ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ.
ಲಿಡ್ ಕ್ಲೋಸ್ ಮಾಡ್ಕೊಂಡು ಬಿರಿಯಾನಿನ ಸ್ವೀಟ್ ಇಟ್ಕೊತಾ ಇದ್ದೀನಿ ಈಗ. ಸೊ ನೆಕ್ಸ್ಟ್ ಕಮ್ಸ್ ಕಬಾಬ್, ಹರಿಯಾಲಿ ಕಬಾಬ್. ಸೊ ಕಬಾಬ್ ಮಾಡೋದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಾನು ಫ್ರಿಜ್ ಇಂದ ಆಚೆ ತೆಕ್ಕೊಂಡು ಚಿಕನ್ ಮ್ಯಾರಿನೇಟ್ ಮಾಡಿ ಫ್ರಿಜ್ ಇಟ್ಟಿದ್ವಲ್ವಾ, ಅದನ್ನ ನಾನು ಆಚೆ ತಗೊಂಡು ಕರಿಬೇವನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಂದೊಂದೇ ಎಣ್ಣೆ ಕಾಯಕ್ಕೆ ಇಟ್ಟು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ. ಸೊ ಚಿಕನ್ ಕಬಾಬ್ ಆಗ್ತಿದೆ, ಬಿರಿಯಾನಿ ಆಲ್ರೆಡಿ ರೆಡಿ ಆಗಿದೆ, ಚಿಕನ್ ಫ್ರೈ ರೆಡಿ ಆಗಿದೆ. ನೆಕ್ಸ್ಟ್ ಸ್ಯಾಲಡ್ ಆ್ಯಂಡ್ ಫಿಶ್ ಫ್ರೈ. ಬನ್ನಿ ಫ್ರೆಂಡ್ಸ್, ನೋಡೋಣ, ಅನ್ಬಾಕ್ಸ್ ಮಾಡೋಣ ಫಿಶ್ ಹೆಂಗಾಗಿದೆ ಅಂತ. ಸೊ ಫ್ರೆಂಡ್ಸ್, ಯಮ್ಮಿ ಫಿಶ್ ಫ್ರೈ, ನಮ್ಮ ಮಾವನ ಫೇವ್ರೇಟ್. ಕೊಟ್ಟು ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಸಕ್ಕದಾಗಿ ಸೂಪರ್. ಆನಿಯನ್ ಕೂಡ ಸೂಪರ್ ಆಗಿದೆ. ಸೊ ಫ್ರೆಂಡ್ಸ್, ನೋಡ್ಬೋದು ಫಿಶ್ ಕ್ಲೀನ್ ಆಗಿ ಕುಕ್ ಆಗಿದೆ. ಒಳಗಡೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಕ್ಲೀನ್ ಆಗಿರ್ತಿದೆ. ಯಮ್ಮಿಯಸ್ಟ್ ಫಿಶ್ ಫ್ರೈ ಸೂಪರ್ ಆಗಿತ್ತು. ನಮ್ಮ ಮಾವ ಅಂತೂ ಫುಲ್ ಎಂಜಾಯ್ ಮಾಡಿದ್ರು. ಸೊ ಫ್ರೆಂಡ್ಸ್, ಈ ಎಲ್ಲ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಆಲ್. ಬಾಯ್.